ಇದೇನಿದು? ಅತ್ತೆ ನನಗೂ ಇವಳಿಗೂ ಕಂಪೇರ್ ಮಾಡ್ತಿದ್ದಾರೆ. ಇವಳೇನಾದ್ರೂ ನಮ್ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಈ ಕಂಪ್ಯಾರಿಸನ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನಗೆ ಬೆಲೆನೇ ಇಲ್ದಂಗಾಗೋಗುತ್ತೆ. ಏನೇ ಆದ್ರೂ ಸರಿ, ಯಾವುದಾದ್ರೂ ಒಂದು ಲೂಪ್ ಹೋಲ್ ಹುಡುಕಿ ಈ ಸಂಬಂಧನ ಮುರಿದು ಹಾಕ್ಬೇಕು. ನನ್ನ ಚಪ್ಪಲಿಗೆ ಸಮ ಇರೋ ಹುಡುಗಿನ ನಾನು ಓರ್ಗಿತ್ತಿಯಾಗಿ ಕರ್ಕೊಂಡು ಬರಬೇಕು. ನಕ್ಷತ್ರ, ನೀನು ಡಿಗ್ರಿ ಎಲ್ಲಿ ಮಾಡಿದ್ದು? US ಅಲ್ಲಿ ಮ್ಯಾಗ್ನಮ್ ಯೂನಿವರ್ಸಿಟಿಯಲ್ಲಿ. ಮ್ಯಾಗ್ನಮ್ ಯೂನಿವರ್ಸಿಟಿನ? ನಾನು ಅಲ್ಲೇ ಓದಿದ್ದು. ಯಾವ ಗ್ರೂಪ್? ಪಬ್ಲಿಕ್ ರಿಲೇಷನ್ಸ್. ಪಬ್ಲಿಕ್ ರಿಲೇಷನ್ಸಾ? ಯಾರು ಕೆಮ್ತಾ ಇರೋದು? ಕೆಲಸದವನು ರೂಮ್ ಕ್ಲೀನ್ ಮಾಡ್ತಾ ಇದ್ದಾನೆ. ಡಸ್ಟಿಂದ ಕೆಮ್ಮು ಬಂದಿರಬಹುದೇನೋ. ಓಹ್ ಹೌದಾ? ಆ ಯೂನಿವರ್ಸಿಟಿಲಿ ಪಬ್ಲಿಕ್ ರಿಲೇಷನ್ಸ್ ಗ್ರೂಪ್ ಇಲ್ವಲ್ಲ? ಅಂದ್ರೆ ನಿಮ್ ಬ್ಯಾಚ್ ಇದ್ದಾಗ ಇರ್ಲಿಲ್ವೇನೋ, ಆಮೇಲೆ ಶುರು ಮಾಡಿದ್ರು. ಓಹ್ ಓಕೆ. ಸಿಕ್ಕಾಕೊಳ್ದೆ ಹಾಗೆ ತಪ್ಪಿಸ್ಕೊಂಡ್ಬಿಟ್ಲು. ಪಬ್ಲಿಕ್ ರಿಲೇಷನ್ಸ್ನ ನೀವು ಯಾವ ಕ್ಯಾಂಪಸಲ್ಲಿ ಮಾಡಿದ್ರಿ? ನ್ಯೂಯಾರ್ಕ್ ಕ್ಯಾಂಪಸ್ ಅಲ್ಲಿ. ನ್ಯೂಯಾರ್ಕಾ? ಹಾ. ಅದು ನ್ಯೂಜೆರ್ಸಿಲಲ್ವಾ ಇರೋದು? ನ್ಯೂಯಾರ್ಕ್ ಅಂತ ಇದ್ದೀರಾ? ಮತ್ತೆ ಏನೋ ಒಂದು ಹೇಳ್ಬಿಟ್ಟೆ. ನ್ಯೂಜೆರ್ಸಿನಲ್ಲೇ ನಾನು ಓದಿದ್ದು. ಹೊರಗೆ ಹೀಗೆ ನಗ್ತಾ ಇದ್ರು ಕೂಡ ಇವತ್ತು ಎಲ್ಲರೂ ಬರ್ತಾರೆ ಅಂದಿದ್ದಕ್ಕೆ ರಾತ್ರಿಯಿಂದಾನೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಜನರಲ್ ಆಗಿ ಹುಡುಗಿರ್ಗೆ ಗಂಡಿನ ಕಡೆಯವ್ರು ಬರ್ತಾರೆ ಅಂದ್ರೆ ತುಂಬಾ ಟೆನ್ಷನ್ ಇರುತ್ತೆ. ಟೆನ್ಷನ್ ಮಾಡ್ಕೋಬೇಡ ನಕ್ಷತ್ರ. ಹುಡ್ಗಿನ್ ನೋಡೋ ಶಾಸ್ತ್ರ ನಿಂಗಿದ್ ಮೊದಲನೇದಲ್ವಾ? ಈ ಶಾಸ್ತ್ರ ಇದೇ ಕೊನೆದು ಕೂಡ. ಓಕೆ? ಹೌದಮ್ಮ, ಇದೇ ನಿಮ್ ಮಗಳಿಗೆ ಕೊನೆ ಗಂಡ್ ನೋಡೋ ಶಾಸ್ತ್ರ. ಯಾಕಂದ್ರೆ ನಿಮ್ ಮಗಳು ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಯ್ತು. ನನಗೂ ಇಷ್ಟ ಆಗಿದ್ದಾಳೆ. ಎಸ್. ಲೋ ಆನಂದ ಗಜಪತಿ ವರ್ಮಾ, ನಿನ್ನ ಫ್ಯಾಮಿಲಿನ, ನಿನ್ನ ಅಹಂಕಾರನ ಸರ್ವನಾಶ ಮಾಡೋ ದಿನ ಹತ್ರಕ್ಕೆ ಬಂತು ಕಣೋ. ನನ್ನ ತಂಗಿನ ನಿನ್ನ ಮನೆ ಸೊಸೆಯಾಗೋಕೆ ಲಾಯಕ್ಕಲ್ಲ ಅಂದೆ. ನಿನ್ನ ಮನೆಗೆ ಎಷ್ಟು ಸುಂದರವಾಗಿರೋ ಸೊಸೆನ ಕಳಿಸ್ಕೊಡ್ತೀನೋ ನೋಡ್ತಾ ಇರು. ಅಮ್ಮ, ಮನೇಲಿ ಯಾರು ಇಲ್ಲಮ್ಮ. ಇಲ್ವಾ? ಓ, ಹೆಣ್ಣೋಡಕ್ ಹೋದವ್ರು ಇನ್ನೂ ಬಂದಿಲ್ವಾ? ಬಂದಿಲ್ಲಮ್ಮ. ಅವ್ರಿಲ್ವಂತೆ, ಆಮೇಲೆ ಬರೋಣ ಬಾ. ನಾನ್ ಬರಲ್ಲ. ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಈ ಗುಂಡಿ ವಿಷಯದಲ್ಲಿ ಏನ್ ನಡೀತು ಅಂತ ತೋರಿಸ್ಕೊಡ್ತೀನಿ. ನಾನು ಕಳ್ಳಿ ಅಲ್ಲ ಅಂತ ಸಾಬೀತು ಮಾಡ್ತೀನಿ.
ಇವಳು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಇವಳಿಗೆ ಗುಂಡಿ ಸಿಕ್ಕಿರ್ಬಹುದು ಅನ್ನಿಸ್ತಿದೆ ಕಣೆ. ವಸಂತ ಬಂದ ಮೇಲೆ ಪಂಚಾಯಿತಿ ಮಾಡಿದ್ರೆ ಎಲ್ರ ಮುಂದೆನೂ ಇವಳ ಯೋಗ್ಯತೆ ಏನು ಅಂತ ಗೊತ್ತಾಗ್ಬಿಡತ್ತೆ. ಅಂಥದ್ದೇನು ನಡೆಯಲ್ಲ ಮಮ್ಮಿ. ವಸಂತ ಆಂಟಿ ನಿನ್ ಮಾತ್ ನಂಬ್ತಾರೆ ಹೊರತು ಅವಳ ಮಾತ್ ನಂಬೋದಿಲ್ಲ. ಇರಬಹುದು, ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನಂಬಿಡ್ತಾರೆ. ಅದಕ್ಕೆ ಇವಳನ್ನ ವಾಪಸ್ ಕರ್ಕೊಂಡು ಹೋಗೋಣ. ಬಾ ಶ್ಯಾಮ, ಬಾ ಇಲ್ಲಿ. ಏನ್ ಹೇಳಿ ಅಮ್ಮ? ಅವರು ಶುಭ ಕಾರ್ಯದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರು ಬರ್ತಿದ್ದ ಹಾಗೆ ಗುಂಡಿ ವಿಷಯದಲ್ಲಿ ಪಂಚಾಯಿತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಲ್ದೆ ಅವ್ರು ಯಾವಾಗ ಬರ್ತಾರೋ ಏನೋ ಅದೂ ಗೊತ್ತಿಲ್ಲ. ಅವರು ಬರೋವರೆಗೂ ಕಾಯ್ತಾ ನಾಯಿ ತರ ಕೂತ್ಕೊಂಡ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಮನೆಗೆ ಹೋಗೋಣ. ಆ ಗುಂಡಿ ಕೊಡಿಲಿ. ನಾನು ಆಮೇಲೆ ವಸಂತ ಅವ್ರ ಹತ್ರ ಮಾತಾಡಿ ನಿಜ ಏನು ಅಂತ ಹೇಳ್ತೀನಿ. ನಾನ್ ಕೊಡಲ್ಲ. ನಾನಿಲ್ಲಿಂದ ಹೆಜ್ಜೆ ಎತ್ತಿಡಲ್ಲ. ಊರಲ್ಲಿ ಎಲ್ರ ಎದುರಿಗೆ ನನ್ ಮೇಲೆ ಕಳ್ಳಿ ಅನ್ನೋ ಆರೋಪ ಬಂದಿದೆ. ಆ ಆರೋಪ ಹೋದ್ಮೇಲೆನೆ ನಾನು ಮತ್ತೆ ನಮ್ಮೂರ್ಗೆ ಕಾಲಿಡೋದು. ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಸತ್ಯ ಏನು ಅಂತ ಗೊತ್ತಾದ್ಮೇಲೆನೆ ನಾನಿಲ್ಲಿಂದ ಹೊರಡೋದು. ನಾನು ಯಾವ ತಪ್ಪು ಮಾಡದೇ ಇದ್ರು ಎಲ್ರ ಮಧ್ಯೆ ನನ್ನ ಅಪ್ಪ ಅಮ್ಮ ಇಬ್ರು ತಲೆ ತಗ್ಗಿಸ್ಬೇಕಾಯ್ತು. ಮತ್ತೆ ಅವರು ತಲೆ ಎತ್ತೋ ಹಾಗೆ ಮಾಡ್ಬೇಕಾದ್ದು ನನ್ನ ಕರ್ತವ್ಯ. ಅದಕ್ಕೆ ಅವ್ರು ಬರೋವರೆಗೂ ನಾನು ಇಲ್ಲಿಂದ ಎಲ್ಲೂ ಬರಲ್ಲ. ಇವಳು ನಮ್ಮ ಮಾತು ಕೇಳೋ ಹಾಗೆ ಕಾಣ್ತಿಲ್ಲ. ವಾಚ್ಮ್ಯಾನ್, ಅಮ್ಮ ಅವ್ರು ಬರೋವರೆಗೂ ನಾವಿಲ್ಲೇ ವೆಯ್ಟ್ ಮಾಡ್ತೀವಿ. ಸರಿನಮ್ಮ. ಇದೆಲ್ಲ ನಮ್ ನಕ್ಷತ್ರ ಸ್ಕೂಲಿಂದ ಯೂನಿವರ್ಸಿಟಿವರೆಗೂ ಅಚೀವ್ ಮಾಡಿರೋ ಮೆಮೊಂಟೋಸ್. ವಾವ್, ಗ್ರೇಟ್. ಈ ತರದ ಗ್ರೇಟ್ನೆಸ್ ನಮ್ ಹುಡುಗಿಲಿ ತುಂಬಾನೇ ಇವೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ಈ ಗ್ರೇಟ್ನೆಸ್ ಜೊತೆಗೆ ನಮ್ ಹುಡುಗಿಗೆ ಒಂದ್ ಮೈನಸ್ ಕೂಡ ಇದೆ. ಮೈನಸ್ಸಾ? ಹೌದು. ಅದ್ರ ಬಗ್ಗೆ ನಿಮಗೆ ಮೊದಲೇ ತಿಳಿಸೋದು ನಮ್ ಧರ್ಮ. ಈ ಮೈನಸ್ನೇ ಮುಂದಿಟ್ಕೊಂಡು ಈ ಮದ್ವೆನ ನಿಲ್ಲಿಸ್ಬೇಕು. ಏನಿರ್ಬೋದು ಆ ಮೈನಸ್? ಇವಳು ಈ ಕಾಲದ ಹುಡುಗಿರ್ ತರ ಅಲ್ಲ. ನಮ್ ಹುಡುಗಿಗೆ ಸ್ವಲ್ಪ ಭಕ್ತಿ ಜಾಸ್ತಿ. ಅದು ಮೈನಸ್ ಹೇಗಾಗುತ್ತೆ? ಅಷ್ಟು ಒಳ್ಳೆ ಗುಣ ಇರೋದು ಅದೃಷ್ಟ. ಮೈನಸ್ ಅಂತಿದ್ದ ಹಾಗೆ ನೆನಪಾಯ್ತು. ನನ್ ಮೈದ್ನಂಗ್ ಸಂಬಂಧಪಟ್ಟ ಅಂಥದ್ದೊಂದು ವಿಷಯ ಇದೆ. ಬಿಡಿ ಬಿಡಿ, ನೀವೊಬ್ರು ಇಷ್ಟು ಚೆನ್ನಾಗಿರೋ ಹುಡುಗನಿಗೆ ಮೈನಸ್ ಏನಿರುತ್ತೆ? ಖಂಡಿತ ಇದೆ. ನಿಮ್ ಹುಡುಗಿ ಮೈನಸ್ ಬಗ್ಗೆ ನೀವು ಮೊದಲೇ ಹೇಳ್ದ ಹಾಗೆ ನಮ್ ಹುಡುಗನ್ ವಿಷಯದ ಬಗ್ಗೆನೂ ನಿಮಗ್ ಮೊದಲೇ ಹೇಳ್ಬೇಕಲ್ವಾ? ಅದೇ ನಮ್ ಧರ್ಮನು. ಏನಮ್ಮ ಆ ಮೈನಸ್ಸು? ನಾನು ಹೇಳ್ತೀನಿ. ನಾನು ನಕ್ಷತ್ರ ಅವ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಆ ಮೈನಸ್ನ ಅವ್ರು ಮೈನಸ್ ಅಂತ ಫೀಲ್ ಮಾಡ್ಕೊಳ್ದೇ ಇದ್ರೆ ಆಗ ಮಿಕ್ಕಿದ ವಿಷಯ ಮಾತಾಡ್ಕೋಬೋದು. ಆಯ್ತಪ್ಪ, ಆ ರೂಮ್ಗೆ ಹೋಗಿ ಮಾತಾಡ್ಕೊಳ್ಳಿ. ಹೋಗಿ. ಇವರೇನು ಈ ರೂಮಿಗೆ ಬರ್ತಿದ್ದಾರೆ? ಕೂತ್ಕೊಳ್ಳಿ. ಇಟ್ಸ್ ಓಕೆ. ನನ್ನ ಮೈನಸ್ ಬಗ್ಗೆ ನಿಮಗೆ ಹೇಳೋದಕ್ಕೂ ಮೊದಲು ನೀವು ನನಗೊಂದು ವಿಷಯ ಹೇಳಬೇಕು. ಏನ್ ಹೇಳಿ? ನಾನು ನಿಮಗೆ ಇಷ್ಟ ಆದ್ನಾ? ನೀವ್ ಇಷ್ಟ ಆಗ್ಲಿಲ್ಲ ಅಂತ ಯಾವ ಹುಡುಗಿನಾದ್ರೂ ನಿಮಗೆ ಹೇಳಿದಾಳಾ?
ಇಲ್ಲ ಕಣ್ರಿ, ಹಾಗೆ ಯಾವ ಹುಡುಗಿನೂ ಹೇಳಿಲ್ಲ. ಮತ್ತೆ ಆ ಪ್ರಶ್ನೆ ಯಾಕೆ ಕೇಳಿದ್ರಿ? ನೀವು ಯಾವ ಹುಡುಗಿಗೆ ಆದ್ರೂ ಇಷ್ಟ ಆಗ್ತೀರಾ? ಥ್ಯಾಂಕ್ ಯು. ಏನ್ ಆಕ್ಟ್ ಮಾಡ್ತಿದ್ಯೆ ಮಹಾನಟಿ? ನಾನ್ ನಿಮಗಿಷ್ಟ ಆದ್ನಾ ಅಂತ ನಾನು ಕೇಳಲ್ಲ. ನಾನು ಇಷ್ಟ ಆಗದೆ ಇದ್ದಿದ್ರೆ ನನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ನೀವು ಕೇಳ್ತಾ ಇರಲಿಲ್ಲ ಅಲ್ವಾ? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು. ಮೈನಸ್ ಅಂತ ಏನೋ ಹೇಳಿದ್ರಿ? ಮೈನಸ್ ಅಂದರೆ ಐ ಮೀನ್ ಅದೊಂದು ಫೋಬಿಯಾ. ಫೋಬಿಯಾನಾ? ಹೌದು, ಕತ್ಲು ಅಂದರೆ ನನಗೆ ತುಂಬ ಭಯ. ಚಿಕ್ಕವನಾಗಿದ್ದಾಗ ನಡೆದ ಇನ್ಸಿಡೆಂಟಿಂದ ನನಗೆ ಕತ್ಲು ಅಂದರೆ ಭಯ ಶುರುವಾಗಿ ಹೋಯಿತು. ಈಗಲೂ ಆ ಭಯ ಹೋಗಿಲ್ಲ. ಆ್ಯಕ್ಚುಲಿ ಈಗಲೂ ಕೂಡ ರೂಮಲ್ಲಿ ಲೈಟ್ ಹಾಕ್ಕೊಳ್ಳಿಲ್ಲ ಅಂತಂದರೆ ರಾತ್ರಿ ಹೊತ್ತು ನಂಗೆ ನಿದ್ದೆ ಬರಲ್ಲ. ನನಗೆ ಕತ್ಲು ಅಂದರೆ ಭಯ ಅಂತ ನಮ್ಮ ಮಮ್ಮಿ ನನ್ನ ವಿಷಯದಲ್ಲಿ ತುಂಬ ಕೇರ್ ತಗೋತಾರೆ. ಎಷ್ಟು ಅಂದರೆ ಕಪ್ಪು ಬಣ್ಣನೂ ಕೂಡ ನನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಮನೇಲಿ ಕಪ್ಪು ಕರ್ಟನ್ಸ್ ಕೂಡ ಹಾಕೋದಿಲ್ಲ. ಇನ್ಫ್ಯಾಕ್ಟ್ ನನಗೆ ಕಪ್ಪಂದ್ರೆ ಭಯ ಏನೂ ಇಲ್ಲ. ಕಪ್ಪು ಬಣ್ಣದ ವ್ಯಕ್ತಿಗಳಂದ್ರೆ ಇಷ್ಟಪಡಲ್ಲ ಅಂತ ಏನೂ ಇಲ್ಲ. ನಾನು ನಿಮ್ಮ ಹಾಗೆ ಬೆಳಗಿರೋರ ಹತ್ರ ಹೇಗೆ ಮಾತಾಡ್ತೀನೋ ಕಪ್ಪು ಬಣ್ಣದವ್ರ ಹತ್ರನೂ ಕೂಡ ಹಾಗೆ ಮಾತಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ನನ್ನ ವಿಷಯದಲ್ಲಿ ತಗೊಳ್ಳೋ ಕೇರ್ನ ಗೌರವಿಸ್ತಾ ಮಮ್ಮಿ ಹೇಳ್ದಂಗೆ ಕೇಳ್ತೀನಿ. ಕಪ್ಪು ಬಣ್ಣದ ಬಟ್ಟೆ ಹಾಕಲ್ಲ ಅಷ್ಟೆ. ಇದೆ ನನ್ನ ಮೈನಸ್ ಪಾಯಿಂಟ್. ಓಪನ್ ಆಗಿ ಹೇಳಿರೋದ್ರಿಂದ ನೀವು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ ಹೇಳಿ. ಓಕೆ? ಅವನೇನು ನಿನಗೆ ಗಂಡ ಆಗೋನಲ್ಲ. ಅವನ ಫೋಬಿಯಾ ಬಗ್ಗೆ ನೀನ್ ಯೋಚನೆ ಮಾಡೋದಕ್ಕೆ ಹೋಗು. ಹೇಳಿದ್ರು ಅಖಿಲ್ ಅವರು ಅವ್ರ ಮೈನಸ್ ಏನು ಅಂತ ಹೇಳಿದ್ರು. ಐ ಮೀನ್ ಅವ್ರ ಫೋಬಿಯಾ ಬಗ್ಗೆ ಹೇಳಿದ್ರು. ಒಬ್ಬ ಮದುವೆ ಆಗೋ ಹುಡುಗನ್ಗೆ ಇಂಥ ಫೋಬಿಯಾ ಇರೋದು ನಿಜವಾಗ್ಲೂ ತುಂಬ ದುರಾದೃಷ್ಟ. ಏನಮ್ಮದು? ಕತ್ಲು ಅಂದ್ರೆ ಭಯ ಡ್ಯಾಡಿ. ಒಂದು ಹುಡುಗಿ ಜೊತೆ ಮದುವೆ ಆಗೋ ಹುಡುಗ ನನಗೆ ಕತ್ಲು ಅಂದ್ರೆ ಭಯ ಅಂತ ಹೇಳಿದ್ರೆ ಆ ಹುಡುಗಿ ಏನನ್ಕೋತಾಳೆ? ಇಂಥ ಹೆದ್ರ ಪುಕ್ಲನ್ನ ಗಂಡನಾಗ್ ಮಾಡ್ಕೋಬಾರ್ದು ಅಂತ ಫಿಕ್ಸ್ ಆಗಿರ್ತಾಳೆ. ಕರೆಕ್ಟ್, 100% ಕರೆಕ್ಟ್. ಆದ್ರೆ ನಾನ್ ಮಾತ್ರ ಹಾಗನ್ಕೊಳ್ಳಲ್ಲ.
ಅಂದ್ರೆ ಹೆದರ್ಕೊಳ್ಳೋ ಅಖಿಲ್ ಅವ್ರಿಗೆ ನಾನು ಬೆಳಕಾಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಜೀವನ ಪೂರ್ತಿ ಅವ್ರಿಗೆ ಜೊತೆಯಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನ ಅತ್ತೆ ಅಂತ ಕರಿಬಹುದಾ? ಕರಿಯಮ್ಮ, ನೀನ್ ಹಾಗೆ ಕರೆಯೋ ದಿನಕ್ಕೆ ಕಾಯ್ತಾ ಇದ್ದೀನಿ. ಅತ್ತೆ, ಇಲ್ಲಿವರೆಗೂ ನಿಮ್ಮ ಹುಡುಗನ್ಗೆ ಜೊತೆಯಾಗಿ ನೀವಿದ್ರಿ, ಇನ್ಮುಂದೆ ಲೈಫ್ ಪೂರ್ತಿ ಜೊತೆಯಾಗಿ ನಾನಿರ್ತೀನಿ. ಥ್ಯಾಂಕ್ ಯು ನಕ್ಷತ್ರ, ಥ್ಯಾಂಕ್ ಯು ವೆರಿ ಮಚ್. ಭಾವನವ್ರೆ, ಈ ಸಂಬಂಧ ಫಿಕ್ಸ್. ಥ್ಯಾಂಕ್ ಯು ಬಾವಾ. ಅತ್ತಿಗೆ, ಚಿನ್ನದಂತ ಮಗಳನ್ನ ಹೆತ್ತಿದ್ದೀರಾ, ನಿಮ್ಗೆ ಕೈ ಎತ್ತಿ ಮುಗಿಬೇಕು. ಅಯ್ಯಯ್ಯೋ, ಅದೇನ್ ಮಾತು ಅತ್ಗೆ? ನಿಮ್ಮಂತ ಒಳ್ಳೆಯವ್ರ ಜೊತೆ ಸಂಬಂಧ ಬೆಳೆಸ್ತಾ ಇರೋದು ನಮ್ಮ ಅದೃಷ್ಟ ಅಲ್ವಾ, ಅಲ್ವೇನ್ರಿ? ಹೌದು ಮಾವ. ನಮ್ಮ ಅಖಿಲ್ ಬಗ್ಗೆ ಗೊತ್ತಾದ್ಮೇಲೆ ನಕ್ಷತ್ರ ಹೇಗೆ ರಿಯಾಕ್ಟ್ ಮಾಡ್ತಾರೋ, ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿರೋ ಅಂತ ನಾವು ತುಂಬ ಟೆನ್ಷನ್ ಆಗಿದ್ವಿ. ನಮ್ಮ ಟೆನ್ಷನ್ನ ನೀವೆಲ್ಲ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಹೋಗಿಸ್ಬಿಟ್ರಿ. ನಿಮ್ಮಂತ ಒಳ್ಳೆ ಸಂಬಂಧ ಸಿಗೋದು ನಿಜವಾಗ್ಲೂ ನಮ್ಮ ಅಖಿಲ್ ಅದೃಷ್ಟ. ಅದೃಷ್ಟ ಅಲ್ವೋ ಆನಂದ ಗಜಪತಿ ವರ್ಮಾ, ದುರಾದೃಷ್ಟ. ಏನತ್ತಿಗೆ, ಮತ್ತೆ ಬಂದಿದ್ದೀರಾ? ನಾನ್ ಬರ್ಲಿಲ್ಲ ಅತಿಗೆ, ಅಲ್ಲಿ ನೋಡಿ ಆ ದೆವ್ವ ಕರ್ಕೊಂಡ್ ಬಂದಿದ್ದು. ಯಾಕೆ ಕರ್ಕೊಂಡ್ ಬಂದ್ಲಂತೆ? ಗುಂಡಿಗೋಸ್ಕರ. ಆ ಗುಂಡಿ ಕೊಡಿಲಿ. ಇದು ನಿಮ್ದೇ ಅಲ್ವಾ? ಹೌದು, ಇದು ಅಖಿಲ್ ಕೋಟ್ ಬಟನ್ನೇ. ಇವಳ ಹತ್ರ ಹೇಗ್ ಬಂತು? ಕಳ್ತನ ಮಾಡಿರ್ತಾಳೆ. ದೇವಸ್ಥಾನದ ಹತ್ರ ಚಪ್ಪಲಿ ವಿಷಯದಲ್ಲೇ ಗೊತ್ತಾಯ್ತಲ್ಲ ಇವಳು ಕಳ್ತನದ ಬುದ್ಧಿ. ಚಪ್ಪಲಿನೇ ಬಿಡದೆ ಇರೋಳು ಡೈಮಂಡ್ ಸಿಕ್ಕಿದ್ರೆ ಬಿಟ್ಬಿಡ್ತಾಳ? ಮೊನ್ನೆ ಷಷ್ಠಿ ಪೂರ್ತಿಗೆ ಬಂದಾಗ್ಲೇ ಈ ಬಟನ್ನ ಕದ್ದಿರ್ತಾಳೆ. ಕಳ್ರ ಬುದ್ಧಿ ಎಲ್ಲಿ ಹೋಗುತ್ತೆ? ಛೇ, ಇಲ್ಲ, ನಾನು ಕಳ್ತನ ಮಾಡಿಲ್ಲ. ಈ ಗುಂಡಿ ನನಗ್ ಸಿಕ್ಕಿದ್ದು. ಸಿಕ್ಕಿದ್ದ? ಎಲ್ ಸಿಕ್ತು? ಕಳ್ರಿಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅತ್ತೆ. ಅವ್ರ ಮನೆ ಮುಂದೆ ಸಿಕ್ತು ಅಂತ ಹೇಳಿದ್ರು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ.